ಆಗಸ್ಟ್ 6 ಮಂಗಳವಾರದ ಸಂಚಿಕೆ ಆಸೆ. ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವ ಮೀನಾಗೆ ಶಾಂತಿಯವರು ಅದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಆಗ ಭಟ್ರಿಗೆ ಮೊದಲೇ ಹೇಳಿರ್ತಾರೆ ಅವರು, ಶಾಂತಿಯವರು ಈ ಥರ ಹಿರಿಮಗ ಹಿರಿ ಸೊಸೆಯನ್ನೇ ಮಾಡಿಸ್ಬೇಕು ಪೂಜೆ ಅಂತ ಭಟ್ರ ಹತ್ರ ಹೇಳಿ ಮಾತಾಡಿರ್ತಾರೆ. ಒಟ್ಟಿಗೆ ಎಲ್ಲರೂ ಮಾಡ್ಬೋದಲ್ಲ ಭಟ್ರೆ ಅಂತ ಸೂರ್ಯ ಅವರು ಹೇಳ್ತಾರೆ. ರಂಗನಾಥ್ ಅವರು ಹೇಳ್ತಾರೆ, ನಾನು ಭಾಳ ಕಡೆ ನೋಡಿದ್ದೀನಿ, ಎಲ್ಲರೂ ಒಟ್ಟಿಗೆ ಮಾಡ್ತಾರೆ ಪೂಜೆ ಅಂತ ಹೇಳ್ತಾರೆ. ಇಲ್ಲ ರೀ ಆಗಲ್ಲ ರೀ, ಅವ್ರು ಹಿರಿಮಗ ಹಿರಿ ಸೊಸೆನೇ ಕುತ್ಕೊಂಡು ಪೂಜೆ ಮಾಡಬೇಕು ಅಂತ ಶಾಂತಿ ಅವರು ಹೇಳ್ತಾರೆ. ಆಗ ಪೂಜೆ ಮಾಡೋದಕ್ಕೂ ಪೂಜೆಗೆ ಕುತ್ಕೊಳ್ಳೋದಕ್ಕೂ ಅರ್ಹತೆ ಮತ್ತು ಯೋಗ್ಯತೆ ಬೇಕು ಅಂತ ಶಾಂತಿ ಅವರು ಹೇಳ್ತಾರೆ. ಇದೇನೇ ಪರಿಸ್ಥಿತಿ, ಇದೇ ಪರಿಸ್ಥಿತಿಯಲ್ಲೂ ಈ ಥರ ಮಾತಾಡಬೇಕಾ, ನೀ ಸುಮ್ಮನೆ ಕುತ್ಕೊಳ್ಳೆ ನೀನು ಅಂತ ಹೇಳ್ತಾರೆ. ಆಗ ಭಟ್ರನ್ನ ನೀವು ಹಾಗೆ ಹೊರಗಡೆ ಹೋಗಿ ಬನ್ನಿ ಅಂತ ಶಾಂತಿಯವರು ಕಳಿಸಿರ್ತಾರೆ. ಭಟ್ರು ಇಲ್ಲದೆ ಇದ್ದಾಗ ರಂಗನಾಥ್ ಅವರು ಹೇಳ್ತಾರೆ. ಈ ಥರ ಹೇಳಿದಾಗ ಮೀನಾ ಅವರು ಅದನ್ನ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಹೊರಟು ರೂಮಿಗೆ ಹೋಗ್ತಾರೆ. ನಿನಗೆ ಎಷ್ಟಂದ್ರೂ ಬುದ್ಧಿ ಬರಲ್ಲೇ ನಿನಗೆ, ಅವಳಿಗೆ ಹಾಗೆ ಸತಾಯಿಸ್ತಲೇ ಇರಬೇಕಲ್ಲ ನೀನು, ಅವಳಿಗೆ ಏನಾದರೂ ಹೇಳಲೇಬೇಕಲ್ಲ, ಅಂದರೆ ಮೀನಾಗಿ ನೀ ಏನಾದರೂ ಹೇಳ್ತಾನೇ ಇರಬೇಕಲ್ಲ ಅಂತ ರಂಗನಾಥ್ ಅವರು ಶಾಂತಿ ಅವರಿಗೆ ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು ಶಾಂತಿ ಅವರಿಗೆ ಹೇಳ್ತಾ ಇರುವಾಗ ಮನೋಜ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅಮ್ಮ ನೀ ಇಲ್ಲಿ ಬಾ ಅಂತ ಕರೀತಾರೆ. ಯಾಕೋ ಏನಾಯಿತು ಅಂತ ಮನೋಜ್ ಅವರಿಗೆ ಕೇಳ್ತಾರೆ. ಶಾಂತಿ ಅವರು ಕೇಳಿದಾಗ ಅಮ್ಮ ನೀ ಬಾ ಅಂತ ಹೇಳಿ ಅಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ರೂಮಿಗೆ ಕರ್ಕೊಂಡು ಹೋದಾಗ ಅಲ್ಲಿ ರೋಹಿಣಿ ಅವರು ಅಲ್ಲಿ ಕುತ್ಕೊಂಡಿದ್ದಾಗ ಅತ್ತೆ ನಾ ಇನ್ನೂ 3 ದಿನಗಳ ಕಾಲ ಇಲ್ಲಿಂದ ಬರೋದಿಲ್ಲ ಅಂತ ರೋಹಿಣಿ ಅವರು ಹೇಳ್ತಾರೆ. ನೋಡ್ದೇನೆ, ನಿನಗೆ ಮನಸ್ಸೇ ಇಲ್ಲದೆ ಇದ್ದರೂ ಕೂಡ ದೇವ್ರಿಗೆ ಮನಸ್ಸಿದೆ, ಮೀನಾ ಅವರಿಗೆ ಅಷ್ಟೆಲ್ಲ ಬೈದಿಯಲ್ಲ, ಏನಾಯಿತು ಈಗ ಅಂತ ರಂಗನಾಥ್ ಅವರು ಹೇಳ್ತಾರೆ. ದೈವ ಇಚ್ಛೆನೇ ಬೇರೆ ಆಗಿರುತ್ತೆ ಕಣೆ ಅಂತ ಹೇಳ್ತಾರೆ. ಆಗ ಹೊರಗಡೆ ಬಂದು ರಂಗನಾಥ್ ಅವರು ಮೀನಾ ಮತ್ತು ಸೂರ್ಯ ಇರೋ ರೂಮಿಗೆ ಹೋಗ್ತಾರೆ. ಏನೇ ನೀನು ಈ ಥರ ಕಣ್ಣೀರು ಹಾಕ್ತಾ ಇದೆಯಾ ನೀನು ಅಂತ ಸೂರ್ಯ ಅವರು ಹೇಳ್ತಾರೆ. ನೋಡು, ಈಗ ಇಲ್ಲಿ ಪೂಜೆಗೆ ನೀವು ಕೂತ್ಕೊಳ್ಳಿಲ್ಲಲ್ಲ, ಇರಲಿ ಬಿಡು, ನಾನು ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಅಳಬೇಡ, ಸುಮ್ಮನಿರೇ ನೀನು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವರು ತಂದೆಯವರು ಬರ್ತಾರೆ. ಸೂರ್ಯ ಅವರು ತಂದೆಯವರು ಬಂದಾಗ ಅಮ್ಮ ಬಾ ನೀನೇ ಪೂಜೆ ಕೂತ್ಕೊಳ್ಬಾ ಅಂತ ಕರೀತಾರೆ. ಏನಾಯಿತು, ಸಕ್ಕರೆ ಒಪ್ಕೊಂಡ್ರ ಅಂತ ಸೂರ್ಯ ಅವರು ಕೇಳ್ತಾರೆ. ಹಾಂ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ನೋಡು ಈಗ ನಾವು ಬರೋದಿಲ್ಲ, ಸಕ್ಕರೆನೇ ಕಳಿಸು, ಸಕ್ಕರೆ ಹೇಳಿದ್ರೆ ಅರ್ಹತೆ ಇಲ್ಲ ಅಂತ ಹೇಳಿದ್ರಲ್ಲ, ಅವರೇ ಬಂದು ಕರೆದ್ರೆ ಬರ್ತೀವಿ, ಇಲ್ಲಾಂದರೆ ಪೂಜೆನೂ ಮಾಡೋದಿಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ. ಅಯ್ಯೋ ನಿಮ್ಮ ಇಬ್ಬರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ನಪ್ಪ ಅಂತ ರಂಗನಾಥ್ ಅವರು ಅಲ್ಲಿ ಬಂದು ಶಾಂತಿ ಅವ್ರಿಗೆ ಹೇಳ್ತಾರೆ. ಹೋಗೆ ಮೀನನ್ನ ಕರ್ಕೊಂಡು ಬಾ ಪೂಜೆಗೆ ಕೂರಿಸೋದಕ್ಕೆ ಅಂತ ಹೇಳ್ತಾರೆ. ಯಾಕೆ ಕಳಿಸಿದ್ದು ನೀನಲ್ವಾ, ಈಗ ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹೋಗೆ, ಇಲ್ಲಾಂದರೆ ದೀಪದ ತಗೊಂಡು ಚುಚ್ಚಿಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ಹೆದರ್ಕೊಂಡು ಹೋಗ್ತಾರೆ. ಹೋಗುವಾಗ ಮನೋಜಿಗೆ ಅಲ್ಲಿ ಅಂತ ಟಪ್ ಅಂತ ಹೊಡೆದು ಹೋಗ್ತಾರೆ. ಅಯ್ಯೋ ಗಂಡಸರಿಗೆ ಯಾವುದಾದ್ರು ಒಂದು ಕೆಲಸ ಇರಬೇಕಪ್ಪ, ಇಲ್ಲಾಂದ್ರೆ ಏನೇ ಆದರೂ ನನ್ನ ಮೇಲೆ ಹಾಕ್ಬಿಡ್ತಾರೆ ಅಂತ ಮನೋಜ್ ಅವರು ಹೇಳ್ಕೊಳ್ತಾರೆ. ಸೂರ್ಯ ಮೀನಾ ಇರೋ ರೂಮಿಗೆ ಶಾಂತಿಯವರು ಬರ್ತಾರೆ. ಬಾರಮ್ಮ ಬಾರಪ್ಪ ನೀನು ಬಾ, ಪೂಜೆ ಕೂತ್ಕೊಳ್ಬಾ ಅಂತ. ಆಗ ಸೂರ್ಯ ಅವರು ಮೀನಾ ಅವರಿಗೆ ಹೇಳ್ತಾರೆ, ಹಾಂ ಆಯಿತು ಹೊರಡು ಅಂತ ಹೇಳ್ತಾರೆ. ಮೀನಾ ಅವರು ಖುಷಿಯಿಂದ ನಕ್ಕೊಂತ ಹೇಳ್ತಾರೆ. ಎದ್ದು ಪೂಜೆಗೆ ಹೋಗ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ ಎಲ್ಲರೂ. ಅಲ್ಲಿ ಪೂಜೆ ಕೂತ್ಕೊಂಡಾಗ ಅಂದರೆ ಅಪ್ಪ ಮಗ ಇಬ್ಬರು ಆ ಕಡೆ ಈ ಕಡೆ ಒಂದು ಚೇರ್ ಮೇಲೆ ಕೂತ್ಕೊಳ್ತಾರೆ. ಪಾದ ಪೂಜೆ ಮಾಡೋ ಹೊತ್ತಿಗೆ ಸಕ್ಕರೆ ಈ ಪೂಜೆ ಯಾಕೆ ಮಾಡ್ತಾರೆ ಅಂತ ಹೇಳು ಅಂತ ಸೂರ್ಯ ಅವರು ಕೇಳ್ತಾರೆ. ಗಂಡಂಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾರೆ ಅಂತ ಶಾಂತಿಯವರು ಹೇಳ್ತಾರೆ. ಆಗ ಮೀನಾ ನೀ ಹೇಳೆ ಅಂತ ಸೂರ್ಯ ಅವರು ಹೇಳ್ತಾರೆ. ಮೀನಾ ಎಲ್ಲ ಬಿಡಿಸಿ ಹೇಳ್ತಾರೆ. ಭಟ್ರೆ ಇವ್ರು ಹೇಳಿದ್ದು ಸರಿನಾ ಅಂತ ಕೇಳ್ತಾರೆ. ಹಾಂ ಸರಿಯಾಗಿದೆ ಅಂತ ಹೇಳ್ತಾರೆ. ಎಲ್ಲ ಪೂಜೆ ಮುಗುತ್ತೆ. ಆಗ ದಕ್ಷಿಣೆ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಸರಿ ಆಯಿತು ನಾನು ಬರ್ತೀನಿ ಅಂತ ಭಟ್ರು ಹೊರಟೋಗ್ತಾರೆ. ಮತ್ತೆ ಕರೆಸ್ತೀನಿ ನಿಮ್ಮನ್ನು ಅಂತ ರಂಗನಾಥ್ ಅವರು ಹೇಳ್ತಾರೆ. ಬನ್ನಿ ಎಲ್ಲರೂ ಊಟ ಮಾಡೋಣ ಈಗ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಗ ನೋಡ್ದೇನೆ ಶಾಂತಿ, ಪೂಜೆಗೆ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನೀನು, ಮನೋಜನ
ಈಗ ಊಟಕ್ಕೂ ಬರೋಲ್ಲ ಆ ರೀತಿ ಆಗೋಯ್ತಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೋಗಿ ಊಟ ಬಡಿಸ್ಕೊಂಡು ಕೊಟ್ಟು ಬಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.